ನಮಸ್ಕಾರ ವೀಕ್ಷಕರೇ. ಉತ್ತರ ಪ್ರದೇಶದ ಮಥುರಾ ಜಿಲ್ಲೆಯ ಬೃಂದಾವನದಲ್ಲಿ ಶ್ರೀ ಬಾಂಕೆ ಬಿಹಾರಿಜಿ ಅನ್ನುವಂತಹ ಒಂದು ದೇವಸ್ಥಾನ ಇದೆ. ಈ ದೇವಸ್ಥಾನಕ್ಕೆ ಮತ್ತೆ ಆ ದೇವಸ್ಥಾನದಲ್ಲಿ ನಡೆಯುವಂತಹ ಆಚರಣೆಗಳಿಗೆ, ಪೂಜಾ ವಿಧಾನಗಳಿಗೆ 500 ವರ್ಷಗಳ ಇತಿಹಾಸ ಇದೆ. ಈ ಒಂದು ದೇವಸ್ಥಾನವನ್ನ ಗೋಸ್ವಾಮಿ ಸಮುದಾಯದವರು ನೋಡ್ಕೊಳ್ತಿದ್ರು. ಅಂದ್ರೆ ಕರ್ನಾಟಕದಲ್ಲಿ ಧರ್ಮಸ್ಥಳ ಹೇಗೋ ಅದಕ್ಕೊಬ್ಬ ಧರ್ಮಾಧಿಕಾರಿ ಅಥವಾ ಒಂದು ಮನೆತನ ಆ ದೇವಸ್ಥಾನವನ್ನ ನೋಡ್ಕೊಳ್ಳುತ್ತೋ, ಅದೇ ರೀತಿಯಾಗಿ ಶ್ರೀ ಬಾಂಕೆ ಬಿಹಾರಿಜಿ ಅನ್ನುವಂತಹ ಒಂದು ದೇವಸ್ಥಾನವನ್ನ ನೋಡ್ಕೊಳ್ತಿದ್ರು. ಕಾಲ ಕಳೆದಂಗೆಲ್ಲ ಈ ದೇವಸ್ಥಾನಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತೆ. ಈ ಭಕ್ತರ ಸಂಖ್ಯೆ ಯಾವಾಗ ಹೆಚ್ಚಾಗುತ್ತೋ ಉತ್ತರ ಪ್ರದೇಶದ ಸರ್ಕಾರ ಅಲ್ಲಿನ ಸುತ್ತ ಕಾರಿಡಾರ್ ರಚನೆ ಮಾಡಬೇಕು ಅನ್ನುವಂಥ ಒಂದು ಯೋಜನೆಯನ್ನ ರೂಪಿಸುತ್ತೆ. ಕಾರಿಡಾರ್ ಅಂದ್ರೆ ಮೂಲಭೂತ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡೋದು, ದೊಡ್ಡ ದೊಡ್ಡ ದಾರಿಗಳನ್ನ ನಿರ್ಮಾಣ ಮಾಡೋದು. ಈ ಒಂದು ಯೋಜನೆಯನ್ನ ರೂಪಿಸುತ್ತೆ. ಆದ್ರೆ ಗೋಸ್ವಾಮಿ ಸಮುದಾಯದವರು ಇದನ್ನ ವಿರೋಧಿಸಿ ಅಲಹಾಬಾದ್ ಹೈಕೋರ್ಟ್ಗೆ ಹೋಗ್ತಾರೆ. ಏನಕ್ಕೆ ಅಂತ ಅಂದ್ರೆ ಈ ಸುತ್ತ ಇರುವಂತಹ ಪ್ರದೇಶನ ಡೆಮಾಲಿಸ್ಟ್ ಮಾಡಿದ್ರೆ ಅಥವಾ ಹೊಡೆದಾಕಿದ್ರೆ ದೇವಸ್ಥಾನದ ವಾತಾವರಣ ಹಾಳಾಗುತ್ತೆ, ದೇವಸ್ಥಾನ ಅನ್ನುವಂಥ ಒಂದು ಫೀಲ್ ಬರಲ್ಲ ಅನ್ನೋ ಕಾರಣಕ್ಕೆ. ಅಂಡ್ ಈ ಸುತ್ತ ಇರುವಂತಹ ಪ್ರದೇಶನ ರಾಜ್ಯ ಸರ್ಕಾರ ತನ್ನ ಒಂದು ಆಡಳಿತದ ವ್ಯಾಪ್ತಿಗೆ ತೆಗೆದುಕೊಳ್ಬೇಕು ಅಥವಾ ನಿಯಂತ್ರಣಕ್ಕೆ ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ಉದ್ದೇಶನ ಹೊಂದಿದೆ ಅನ್ನುವಂತಹ ಕಾರಣಕ್ಕೆ ಈ ಒಂದು ವಿಚಾರ ಅಲಹಾಬಾದ್ ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ. ರಾಜ್ಯ ಸರ್ಕಾರ ಅಂದ್ರೆ ಉತ್ತರ ಪ್ರದೇಶದ ರಾಜ್ಯ ಸರ್ಕಾರ ಮತ್ತೆ ಗೋಸ್ವಾಮಿಯ ಸಮುದಾಯದವರ ವಾದವನ್ನ ಕೇಳಿದಾದ್ಮೇಲೆ ಸುಪ್ರೀಂ ಕೋರ್ಟ್ ಒಂದು ಮಧ್ಯಂತರ ತೀರ್ಪನ್ನ ಹೊರಡಿಸುತ್ತೆ. ಏನ ಆ ತೀರ್ಪು ಅಂತ ಅಂದ್ರೆ ಹೈ ಪವರ್ಡ್ ಟೆಂಪಲ್ ಮ್ಯಾನೇಜ್ಮೆಂಟ್ ಅನ್ನುವಂಥ ಒಂದು ಸಮಿತಿಯನ್ನ ನೇಮಕ ಮಾಡುತ್ತೆ, ದೇವಸ್ಥಾನದ ಆಗು ಹೋಗುಗಳನ್ನ ಅಥವಾ ದೇವಸ್ಥಾನದ ವ್ಯವಸ್ಥೆಯನ್ನ ನೋಡ್ಕೊಳ್ಳೋದಿಕ್ಕೆ. ಈ ಹೈ ಪವರ್ಡ್ ಟೆಂಪಲ್ ಮ್ಯಾನೇಜ್ಮೆಂಟ್ ಕಮಿಟಿ ಏನಿದೆ, ಇದು ದೇವಸ್ಥಾನದ ವಿಚಾರದಲ್ಲಿ ಅಷ್ಟೊಂದು ಗಂಭೀರವಾಗಿಲ್ಲ. ಪೂಜೆ ನಡೆಸುವಂತಹ ವಿಚಾರದಲ್ಲಾಗಿರಬಹುದು ಅಥವಾ ಗೋಸ್ವಾಮಿ ಸಮುದಾಯದವರ ಧಾರ್ಮಿಕ ನಂಬಿಕೆಗಳನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿಲ್ಲ ಅನ್ನುವಂತಹ ಸಾಕಷ್ಟು ಆರೋಪಗಳಿದ್ವು. ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಕೋರ್ಟ್ ಅಲ್ಲಿ ವಾದ ಮಾಡ್ತು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ರಾಜ್ಯ ಸರ್ಕಾರ ಭಕ್ತರನ್ನ ನಿಯಂತ್ರಿಸೋದಕ್ಕೆ ಗೋಸ್ವಾಮಿ ಸಮುದಾಯದವರ ಕಡೆಯಿಂದ ಆಗಲ್ಲ, ಈ ಭಕ್ತ ಸಾಗರ ಜಾಸ್ತಿ ಇದೆ, ಇದರಿಂದ ಲಾ ಅಂಡ್ ಆರ್ಡರ್ ಇಶ್ಯೂ ಬರುತ್ತೆ, ಈ ರೀತಿಯ ವಾದವನ್ನ ಮಂಡನೆ ಮಾಡಿದ್ದೆ. ಅದಕ್ಕೋಸ್ಕರ ಹೈ ಪವರ್ಡ್ ಟೆಂಪಲ್ ಮ್ಯಾನೇಜ್ಮೆಂಟ್ ಅನ್ನುವಂಥ ಒಂದು ಕಮಿಟಿನ ಸುಪ್ರೀಂ ಕೋರ್ಟ್ ಅಲ್ಲಿ ನೇಮಕ ಮಾಡ್ತು. ಈ ಒಂದು ಮಧ್ಯಂತರ ತೀರ್ಪು ಕೇವಲ ಅಂದ್ರೆ ಕಾರಿಡಾರ್ ರಚನೆ ಆಗ್ಬೇಕೋ ಬೇಡವೋ ಅನ್ನುವಂಥ ಒಂದು ವಿಚಾರ ಬಗೆಹರಿಯೋವರೆಗೂ ಮಾತ್ರ. ಈ ತೀರ್ಪು ಬಂದಿದ್ದಾದ್ಮೇಲೆ ಈ ಕಮಿಟಿ ಇರಲ್ಲ. ಆದ್ರೆ ಈಗ ಈ ಕಮಿಟಿ ಒಂದು ಎಡವಟ್ಟನ್ನು ಮಾಡಿದ. ಏನ ಎಡವಟ್ಟು ಅಂದ್ರೆ 500 ವರ್ಷಗಳಿಂದ ನಡ್ಕೊಂಡು ಬರ್ತಿದ್ದಂತಹ ಪ್ರಸಾದ ವಿತರಣೆ ಆಗಿರಬಹುದು, ಮಂಗಳಾರತಿ ಆಗಿರಬಹುದು ಅಥವಾ ಪೂಜಾ ವಿಧಾನಗಳಾಗಿರ್ಬಹುದು ಆನ್ ಟೈಮ್ ನಡೀತಿತ್ತು. ಆದ್ರೆ ಈ ಕಮಿಟಿ ದೇವರಿಗೆ ಪ್ರಸಾದ ಕೊಡುವಂತಹ ಸಮಯವನ್ನ ಪರಿಗಣನೆಗೆ ಅಥವಾ ಸೀರಿಯಸ್ ಆಗಿ ತಗೊಳ್ದೆ ಪ್ರಸಾದವನ್ನ ಮಿಸ್ ಮಾಡಿದೆ. ಇದರಿಂದ ಗೋಸ್ವಾಮಿ ಸಮುದಾಯದವರ ಧಾರ್ಮಿಕ ನಂಬಿಕೆ ಅಥವಾ ಹಿಂದೂಗಳ ಧಾರ್ಮಿಕ ನಂಬಿಕೆಗೆ ಧಕ್ಕೆ ಆಗಿದೆ. ಇದರಿಂದ ರಾಜ್ಯ ಅಥವಾ ಕೋರ್ಟ್ ಒಂದು ಸಮುದಾಯದ ಧಾರ್ಮಿಕ ನಂಬಿಕೆಯ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಿದ್ರಿಂದ ಈ ರೀತಿ ಆಯ್ತು ಅನ್ನುವಂತಹ ಚರ್ಚೆಗಳು ಹೆಚ್ಚಾಗ್ತಾ ಇದೆ. ಇದೇ ರೀತಿಯ ವಿಚಾರಗಳನ್ನ ನಿಮ್ ಮುಂದೆ ತರುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಎಲ್ರಿಗೂ ಅರ್ಥ ಆಗುವಂತಹ ಸರಳವಾಗಿ ವಿವರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ.